ಎಲ್ಲರಿಗೂ ನಮಸ್ಕಾರ. ಶೆಣೈ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗುಳ್ಳ ಪೋಡಿಯ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ರೆಸಿಪಿ ನೋಡುವ. ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದ ಗುಳ್ಳವನ್ನು ಅರ್ಧ ಚಂದ್ರಾಕೃತಿ ಶೇಪಲ್ಲಿ ಕಟ್ ಮಾಡಿ 10 ನಿಮಿಷ ನೀರಲ್ಲಿ ಇಟ್ಟಿದ್ದೆ. ಹೀಗೆ ಮಾಡೋದ್ರಿಂದ ಗುಳ್ಳದ ಕಹಿ ಅಂಶ ಎಲ್ಲ ನೀರಲ್ಲಿ ಸೇರ್ತದೆ. ಗುಳ್ಳದ ಯಾವುದೇ ಐಟಮ್ ಮಾಡೋದಿದ್ರು ಈ ಸ್ಟೆಪ್ ಒಂದು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಪೋಡಿಯ ಹಿಟ್ಟು ರೆಡಿ ಮಾಡುವ. ನಾನಿಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1/4 ಚಮಚ ಆಗುವಷ್ಟು ಅರಿಶಿನ, ಅರ್ಧ ಚಮಚ ಆಗುವಷ್ಟು ಮೆಣಸಿನ ಹುಡಿ, ಅರ್ಧ ಚಮಚ ಸಾಕಾಗ್ತದೆ, ಪೋಡಿಗೆ ತುಂಬ ಖಾರ ಬೇಕಂತಿಲ್ಲ. 2.5 ಚಮಚ ಆಗುವಷ್ಟು ಜೀರಿಗೆ, ಅರ್ಧ ಚಮಚ ಆಗುವಷ್ಟು ಓಂಕಾಳು ಮತ್ತು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2 ಟೀ ಸ್ಪೂನ್ ಯೂಸ್ ಮಾಡಿದ್ದೇನೆ. ಇಷ್ಟೆಲ್ಲ ಹಾಕಿ ಒಂದು ವಿಸ್ಕರ್ ಯೂಸ್ ಮಾಡಿ ಇವನ್ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ತಾ ಬರಬೇಕು. ಒಂದೇ ಸತಿ ತುಂಬ ನೀರು ಹಾಕ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಪೇಷನ್ಸ್ ಬೇಕಾಗ್ತದೆ. ಇಲ್ಲಿ ಹಿಟ್ಟು ಗಟ್ಟಿ ಆಗೋದ್ರಿಂದ ಮೊದಲಿಗೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಬಟ್ ನೀರು ಹಾಕಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸ್ಗೆ ಬರುವ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ಆದ ಕೂಡಲೇ 1/4 ಚಮಚ ಆಗುವಷ್ಟು ಸೋಡಾ ಹುಡಿ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಹಾಕಲೇಬೇಕಂತಿಲ್ಲ. ಹಾಕಿದರೆ ಮಾತ್ರ ಸ್ಟ್ರೀಟ್ ಸ್ಟೈಲ್ ಥರ ಪೋಡಿ ಊದ್ಕೊಂಡು ಬರ್ತದೆ. ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಕಾವಲಿಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾದ ಕೂಡಲೇ ಒಂದೊಂದೇ ಸ್ಲೈಸನ್ನು ಹಿಟ್ಟಲ್ಲಿ ಸರಿಯಾಗಿ ಎರಡೂ ಬದಿಯಲ್ಲಿ ಅದ್ದಿ ತೆಗೆದು ಡೈರೆಕ್ಟಾಗಿ ಎಣ್ಣೆಗೆ ಬಿಡಬೇಕು. ನೋಡಿ, ಈ ಥರ. ಒಂದು ಸೈಡ್ ಕಾದ ಕೂಡಲೇ ಇನ್ನೊಂದು ಬದಿ ತಿರುವಿ ಹಾಕಬೇಕು. ಹಾಕುವಾಗ ಹೈ ಫ್ಲೇಮಲ್ಲಿಟ್ಟು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿ. ಸಿಮ್ ಮಾಡಿದರೆ ಮಾತ್ರ ಪೋಡಿ ಎಣ್ಣೆ ಹಿಡ್ಕೊಳ್ತದೆ. ಸೊ ಫ್ಲೇಮ್ ಅಡ್ಜಸ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ಎರಡೂ ಬದಿ ಬ್ರೌನಿಷ್ ಆದಮೇಲೆ ತೆಗೀರಿ. ಇದನ್ನು ಸಂಜೆ ಟೀ ಟೈಮ್ ಜೊತೆ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಇದನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ರೆಸಿಪಿಯೊಟ್ಟಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.